ಒಂದು ಕರ್ನಾಟಕದಲ್ಲಿ ಒಂದು ಹೊಸ ಆಯಾಮವನ್ನು ಸೃಷ್ಟಿ ಮಾಡಿದಂಥವರು ಶಿವರಾಮ. ಕನ್ನಡದಲ್ಲಿ IAS ಬರೆದು ಇಡೀ ಕರ್ನಾಟಕದ ಕನ್ನಡಿಗರ ಮನಸ್ಸನ್ನು ಗೆದ್ದು ಒಬ್ಬ IAS ಅಧಿಕಾರಿಯಾಗಿ ಅವರು ಕಾರ್ಯನಿರ್ವಹಿಸಿದ್ದು ನಮಗೆಲ್ಲರಿಗೂ ಹೆಮ್ಮೆ. ಬಹುಶಃ ನಾನು ಆ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಸುಮಾರು ಹೆಚ್ಚು ಕಮ್ಮಿ 50ರಿಂದ 75 ಕಾರ್ಯಕ್ರಮಗಳಲ್ಲಿ ಶಿವರಾಮ್ ಅವ್ರ ಜೊತೆ ನಾನು ಭಾಗವಹಿಸಿದ್ದೀನಿ. ಯಾಕೆಂತ ಹೇಳಿದ್ರೆ ಕನ್ನಡದಲ್ಲಿ IAS ಬರೆದವ್ರಿಗೆ ಅನೇಕ ಜನ ಕನ್ನಡ ಪರ ಸಂಘಟನೆಗಳು ಅವರಿಗೆ ಸನ್ಮಾನ ಮಾಡಿದ್ದು ಇವತ್ತು ನನಗೆ ನೆನಪು ಬರ್ತಾ ಇದೆ. ಹಾಗೆ ಚಿತ್ರರಂಗಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಪ್ರಥಮ ಚಿತ್ರ ಬಾನಲ್ಲೇ ಮಧುಚಂದ್ರಕ್ಕೆ ನನ್ನ ಹತ್ರ ಇದ್ದಂತಹ ಒಂದು ಸಬ್ಜೆಕ್ಟ್ ಅದನ್ನು ನಾಗಚಂಡಿ ಅವರು ಕೇಳಿದಾಗ ನಾನು ಶಿವರಾಮ್ ಅವ್ರು ಮಾಡ್ತಾರೆ ಆ ಒಂದು ಪಾತ್ರನ ಅಂದಾಗ ನಾನು ಅವ್ರಿಗೆ ಬಿಟ್ಟುಕೊಟ್ಟೆ. ಆ ಸ್ನೇಹ ನಮ್ಮದು. ಇವತ್ತು 71 ವರ್ಷಕ್ಕೆ ಅವರು ನಮ್ಮನ್ನೆಲ್ಲ ಬಿಟ್ಟಾಗಿದ್ದಾರೆ. ಹೆಚ್ಚು ಅವರ ಸಮಾಜಕ್ಕೆ ಇದರಿಂದ ತುಂಬ ಕಷ್ಟ ಆಗಿದೆ. ಅದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳಬೇಕು. ಹಾಗಾಗಿ ಶಿವರಾಮ್ ಅವರು ಚಿತ್ರರಂಗದಲ್ಲೂ ಕೂಡ ಸೇವೆ ಸಲ್ಲಿಸಿದರು, ಸರ್ಕಾರದಲ್ಲೂ ಕೂಡ ಸೇವೆ ಸಲ್ಲಿಸಿ ಕನ್ನಡಿಗರ ಹೃದಯವನ್ನು ಗೆದ್ದಂಥವರು ಶಿವರಾಮ್ ಅವರು. ಬಹುಶಃ ಅವರು ನಡ್ಕೊಂಡು ಬಂದಂಥ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ, ಆದರೂ ಎಲ್ಲವನ್ನು ನಿಭಾಯಿಸಿಕೊಂಡು ಬಂದರು. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಬೇಕು. ನಮಸ್ಕಾರ. ಇವತ್ತು ಭಾಳ ನಮಗೆ ದುಃಖಕರ ದಿನ. ಅವರು ಒಬ್ಬ ಕನ್ನಡದ ನಿಷ್ಠಾವಂತ IAS ಅಧಿಕಾರಿ. ಅವ್ರದ್ದೇ ಆದ ಧ್ಯೇಯಗಳನ್ನು, ಅವ್ರದ್ದೇ ಆದ ಗುರಿಗಳನ್ನು, ಅವ್ರದ್ದೇ ಆದ ಒಂದು ಶ್ರದ್ಧೆ, ಪ್ರಾಮಾಣಿಕತೆ, ಭಾಳ ಜನಪರ ಕಾರ್ಯಕ್ರಮ ಮಾಡುವಂಥ ಧೀಮಂತ ವ್ಯಕ್ತಿ. ಭಾಳಷ್ಟು ಬಡವರಿಗೆ, ಪರ್ಟಿಕ್ಯುಲರ್ಲಿ ಮನೆಯಲ್ಲೇ ಸೂರಿದ್ದವರಿಗೆ ಭಾಳಷ್ಟು ಜನ ಸಹಾಯ ಮಾಡಿ ಇವತ್ತು ಕೆಲವು ಮನೆಗಳಲ್ಲಿ ದೀಪ ಬೆಳೀತಾ ಇದೆ ಅಂದರೆ ಬಡವರ ಮನೆಯಲ್ಲಿ ಪರ್ಟಿಕ್ಯುಲರ್ ರೈತರ ಬಗ್ಗೆ ಆನೇಕಲ್ ತಾಲೂಕು ಆಗಲಿ, ಅವ್ರು ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಆಗಲಿ, ಅಲ್ಲಿ DBMP ಕಮಿಷನರ್ ಆಗಲಿ, ಯಾವುದೇ ಜಾಗದಲ್ಲಿ ಕೂತಾಗಲೂ ಸಹಾಯ ಮಾಡೋದ್ರಿಂದ ಅವ್ರ ಮುಖ್ಯ ಗುರಿ ಇತ್ತು. ಅಂಥ ಒಂದು ತುಂಬ ಧೀಮಂತ ವ್ಯಕ್ತಿ ಕಳ್ಕೊಂಡು ನಾವೆಲ್ಲ ಭಾಳ ನೋವಾಗತ್ತೆ. ಅವರು ಭಾಳಷ್ಟು ವಿಚಾರಗಳನ್ನು ಅಧ್ಯಕ್ಷನಾದಾಗ ನನಗೆ ಕರೆಸಿ ಕೂರಿಸಿ ಮಾತಾಡಿಸಿ ನನಗೆ 3-4 ಮಾತು ಹೇಳಿದವರು. ಬಹುಶಃ ಆ ವಿಚಾರಗಳನ್ನು ನಾನು ನನ್ನ ಮನದಲ್ಲಿ ಇಟ್ಕೊಂಡಿದ್ದೀನಿ. ಅವ್ರು ಏನೇನು ಕಾರ್ಯಗತ ಮಾಡು ಅಂತ ಹೇಳಿದಾರೋ ಆ ಕೆಲಸಗಳನ್ನು ನಾನು ಮಾಡ್ತೀನಿ. ಅಂತ ಒಂದು ವ್ಯಕ್ತಿ ಕಳ್ಕೊಂಡು ನಮ್ಮ ಚಿತ್ರರಂಗ, ಆಮೇಲೆ ಭಾಳಷ್ಟು ಬಡವರಿಗೆ, ಪರ್ಟಿಕ್ಯುಲರ್ ಕರ್ನಾಟಕದಲ್ಲಿ ಬಡಪರ ಕಾರ್ಯಗಳು ಮಾಡೋಂಥ ಎಲ್ಲ ಬಡವರಿಗೆ, ಹಿಂದುಳಿದವರಿಗೆ, ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಬಡವ ಆಗಲಿ, ದೊಡ್ಡವನಾಗಲಿ, ಸಾಹುಕಾರ ಆಗಲಿ, ಶ್ರೀಮಂತ ಆಗಲಿ, ಯಾರಿಗೂ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಗೌರವ ಕೊಡುವಂಥ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲ. ಅವ್ರ ಆತ್ಮಕ್ಕೆ ಭಗವಂತ ಶಾಂತಿ ಕೊಟ್ಟು ಅವ್ರ ಮನೆಯವರೆಲ್ಲ ಅವ್ರ ದುಃಖ ತೊಡ್ಕೊಳ್ಳೋಂಥ ಶಕ್ತಿ ಕೊಡಲಿ. ಮುಂದಿನ ದಿನ ನಾನು ಇವ್ರ ಆತ್ಮಕ್ಕೆ ಶಾಂತಿ ಕೋರಿ ಮುಂದಿನ ಒಳ್ಳೆಯದಾದ ಚಿತ್ರೋದ್ಯಮದ ಪರವಾಗಿ, ವಾಣಿಜ್ಯ ಮಂಡಳಿ ಪರವಾಗಿ ಅವರಿಗೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ಒಳ್ಳೆಯದಾಗಲಿ. ನಮಸ್ಕಾರ.